ಕೀರ್ತನೆಗಳು 68ನೇ ಅಧ್ಯಾಯ 19ನೇ ವಚನ. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ನಮ್ಮನ್ನು ರಕ್ಷಿಸುವ ದೇವರು ಆತನೇ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ದಿವಸವೂ ಸಹ ನಾನು ನೀವು ಬದುಕಿದ್ದೇವೆಂಬುದಾಗಿ ನೋಡುವುದಾದರೆ ಅದು ದೇವರ ಮಹಾಕೃಪೆ. ನಾವು ನಿಂತಿರುವುದು ನಿರ್ಮೂಲವಾಗದೇ ಇರುವಂಥದ್ದು. ದೇವರು ತಮ್ಮ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕೋಸ್ಕರವಾಗಿ ಒಂದೊಂದು ದಿನವೂ ಸಹ ಅನುಗ್ರಹಿಸಿ ಕೊಡ್ತಾ ಇದ್ದಾರೆ. ಈಗಲೂ ಸಹ ನಿಮ್ಮನ್ನು ಹೊರುತ್ತಾ ಇರುವಂಥದ್ದು ದೇವರ ಮಹಾ ಪ್ರೀತಿಯೇ. ಅನುದಿನವೂ ಸಹ ಅವರು ನಿಮ್ಮ ಭಾರವನ್ನು ಹೊರುತ್ತಾ ಇದ್ದಾರೆ. ನಿಮಗಿರುವಂಥ ನೋವು, ಸಮಸ್ಯೆ, ರೋಗ, ವ್ಯಾಧಿ, ಸಂಕಟ, ಹೀಗೆ ಎಲ್ಲ ಪರಿಸ್ಥಿತಿಗಳನ್ನು ಸಹ ದೇವರು ಹೊತ್ತು ನಿಮ್ಮನ್ನು ರಕ್ಷಿಸುತ್ತಾ ನಡೆಸ್ತಾ ಇದ್ದಾರೆ. ನಿಜವಾಗಿ ಆಲೋಚನೆ ಮಾಡ್ರಿ, ನಿಮಗೆ ಸಂಭವಿಸಿದಂಥ ಎಷ್ಟೋ ಹೋರಾಟ, ಎಷ್ಟೋ ನೋವು, ಕಷ್ಟ, ಇಕ್ಕಟ್ಟುಗಳು ಇವೆಲ್ಲವನ್ನು ಸಹ ಆ ಸಮಯದಲ್ಲಿ ಬರುವಾಗ ನಾವು ಬದುಕ್ತೇವಾ ಎಂಬುದಾದಂತಹ ಚಿಂತೆಯಲ್ಲಿ ನೀವು ಸೋತು ಹೋಗಿದ್ರಲ್ವಾ. ಆದರೆ ಇಂದು ಬದುಕಿದ್ದೀರಿ. ಕಾರಣ ಇಷ್ಟೇ, ನಿಮಗೆದುರಾಗಿ ಬಂದಂತಹ ಅವುಗಳನ್ನು ನೀವು ನಿಮ್ಮನ್ನು ಮುಟ್ಟದ ಹಾಗೆ, ನೀವು ಅವುಗಳನ್ನು ಅನುಭವಿಸದ ಹಾಗೆಯೂ, ಒಂದು ವೇಳೆ ಅನುಭವಿಸಿದರೂ ಸಹ ಅದು ನಿಮ್ಮನ್ನು ನಾಶವಾಗುವ ಹಾಗೆ ಮಾಡದಂತೆ ದೇವರು ತಡೆಯಲ್ಪಟ್ಟಿದ್ದಾರೆ. ಈಗ ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲೂ ಸಹ ದೇವರು ನಿಮಗೆ ಬರುವಂಥ ಎಲ್ಲ ವಿಪತ್ತುಗಳನ್ನು ತಡೆಯಲ್ಪಟ್ಟು ನಿಮ್ಮನ್ನು ಒತ್ತು ನಡೆಸುವಂಥ ದೇವರಾಗಿ ಇದ್ದಾರೆ. ಅವರು ಒಳ್ಳೆಯ ತಂದೆ, ನಿಮ್ಮನ್ನು ಯಾವಾಗಲೂ ಸಹ ನಡೆಸುವವರಾಗಿದ್ದಾರೆ. ಅಂಥ ಕರ್ತನಿಗೆ ನಾವು ರಕ್ಷಿಸೋದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವ. ಅನುದಿನವೂ ಸಹ ನಮ್ಮ ಭಾರವನ್ನು ಹೊರುವಂಥ ಕರ್ತನೆ, ಈ ದಿವಸವೂ ಸಹ ನಮ್ಮನ್ನು ಹೊತ್ತು ನಡೆಸುವಂಥ ನಿಮ್ಮ ಕೃಪೆಗೆ ನಮ್ಮನ್ನು ಬಿಟ್ಟು ಕೊಡ್ತಾ ಇದ್ದೇವೆ. ನಮ್ಮನ್ನು ಮಾತ್ರವಲ್ಲದೆ ನಮ್ಮ ಸುತ್ತಮುತ್ತಲಿರುವಂತಹ ಎಲ್ಲ ಜನಗಳು ಸಹ ನಿಮ್ಮನ್ನು ಅರಿತುಕೊಳ್ಳುವ ಹಾಗೆ ಅವರನ್ನು ಸಹ ನೀವು ಹೊತ್ತು ನಡೆಸುತ್ತಾ ಇರೋದ್ರಿಂದ ರಕ್ಷಿಸಲ್ಪಟ್ಟು ನಡೆಸಿರಿ. ನಮ್ಮ ಮುಖಾಂತರವಾಗಿ ನಿಮ್ಮ ನಾಮ ಮಹಿಮೆ ಹೊಂದಲಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ.